ಹಂಗೆ ಇಲ್ಲಿ ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಲಕ್ಷ್ಮಿ ವಿಲೇಜಸ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಒಂದು ಪೂಜೆ ಲಾಗನ್ನು ನಾನು ಶೇರ್ ಮಾಡ್ಕೊತಿದ್ದೀನಿ. ಸೊ ಇವತ್ತು ಪೌರ್ಣಿಮೆ ಆಗಿರೋದ್ರಿಂದ ಬೆಳಗ್ಗೆ 5 ಗಂಟೆ ಅಂದರೆ 5:30 ಎದ್ದು 10:30 ತನಕನೆಲ್ಲ ಕೆಲಸ ಮಾಡಿದೆ. ಮತ್ತು ನನ್ನ ಡೇ ರೊಟೀನ್ ಹೇಗಿತ್ತು ಅನ್ನೋದು ಇವತ್ತಿನ ವಿಡಿಯೋದಲ್ಲಿ ನಾನು ಶೇರ್ ಮಾಡ್ಕೊತಿದ್ದೀನಿ. ಈ ವಿಡಿಯೋವನ್ನು ಯಾರಾದರೂ ಮೊದಲನೇ ಸರಿ ನೋಡ್ತಿದ್ರೆ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬನ್ನಿ. ಹಾಗಾದರೆ ನಾನು ಏನೇನೆಲ್ಲ ಕೆಲಸ ಮಾಡಿದೆ ಮತ್ತು ಹೇಗಿರುತ್ತೆ ಕಾಮನ್ ಆಗಿ, ಎಸ್ಪೆಷಲಿ ಅಮಾವಾಸ್ಯೆ ಟೈಮಲ್ಲಿ ಮತ್ತು ಪೂರ್ಣಿಮಾ ಟೈಮಲ್ಲಿ ಹೀಗೆಲ್ಲ ಕೆಲಸ ಮಾಡ್ತೀನಿ ಅನ್ನೋದನ್ನ ಒಂದು ಚಿಕ್ಕ ಲಾಗ್ ಮುಖಾಂತರ ಶೇರ್ ಮಾಡ್ಕೊತೀನಿ. ಆಯಿತಾ? ಮೊದಲನೇ ಸರಿ ಚಾನಲ್ಗೆ ವಿಸಿಟ್ ಮಾಡಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಮತ್ತು ನನ್ನ ಚಾನಲಲ್ಲಿ ಲಾಗ್ಸು ಮತ್ತು ಕನ್ಸ್ಟ್ರಕ್ಷನ್ ವಿಡಿಯೋಸು ಎರಡೂ ಕೂಡ ಇನ್ಮೇಲೆ ಸಮನಾಗಿ ಬರುತ್ತೆ. ಹಾಗಾಗಿ ಹೊಸದಾಗಿ ಮನೆ ಏನಾದರೂ ಕಟ್ತಾ ಇದ್ರೆ ಖಂಡಿತ ಅವ್ರಿಗೂ ಸಹ ಈ ಒಂದು ಚಾನಲಿಂದ ವಿಡಿಯೋಸ್ ತುಂಬ ಹೆಲ್ಪ್ ಆಗುತ್ತೆ. ಹಾಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಹಾಲನ್ನು ಆಪ್ಷನ್ ಸೆಲೆಕ್ಟ್ ಮಾಡಿ ಇಟ್ಕೊಳ್ಳಿ. ಬನ್ನಿ ಹಾಗಾದ್ರೆ ಲಾಗನ್ನು ಸ್ಟಾರ್ಟ್ ಮಾಡೋಣ. ಮತ್ತೊಮ್ಮೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವಾಗ ಏನು ನೋಡ್ತಿದ್ದೀರಲ್ವ ವಿಡಿಯೋದಲ್ಲಿ, ಬೆಳಗ್ಗೆ 5:30 ಎದ್ದಿದ್ದೆ. ಪೌರ್ಣಮಿ ಆಗಿರೋದ್ರಿಂದ ಬೇಗ ಎದ್ದು ಇವತ್ತು ಪೂಜೆ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಹಾಗಾಗಿ ಮಾರ್ನಿಂಗ್ ಬೇಗ ಇದ್ವಿ. ಈಗ ಬೇಸಿಗೆ ಕಾಲ ಆಗಿರೋದ್ರಿಂದ ಬೆಳಕು ಆದಷ್ಟು ಬೇಗನೆ ಬಂದುಬಿಡುತ್ತೆ. ಅಂದರೆ 5:30, 5:45 ಈ ಮಟ್ಟಿಗೆ ಬೆಳಕು ಬಂದಿರುತ್ತೆ. ನೀವು ನೋಡ್ತಿದ್ದೀರಾ ಅಲ್ವಾ? ಎಕ್ಸ್ಪೆಷಲಿ ಹಳ್ಳಿಗಳಲ್ಲಿ ಇನ್ನೂ ಸ್ವಲ್ಪ ಬೇಗನೆ ಬಂದುಬಿಟ್ಟಿರುತ್ತೇನೋ ಅಂತ ಫೀಲ್ ಆಗುತ್ತೆ. ಎಕ್ಸ್ಪೆಷಲಿ ಬಿಸಿಲು ಬಂದು ಮುಖ ಕೊಡಿದಾಗ ಹಂಗೆ ಅನಿಸುತ್ತೆ. ನೀವು ನೋಡ್ತಿದ್ದೀರಲ್ವ? ಈಗ ಒಂದು 5:30 ಟೈಮಲ್ಲಿ ಹೊರಗಿನ ವಾತಾವರಣ ಹೇಗಿದೆ ಅಂತ. ಇನ್ನು ಹೊರಗಡೆ ಹೋಗಿ ಬಾಗಿಲು ತೆಗೆದ್ಬಿಟ್ಟು ಬಂದಿದ ತಕ್ಷಣ ನಾನೇನು ಮಾಡ್ತಿದ್ದೀನಿ ಅಂದರೆ ಹೀಟ್ರಿಗೆ ಹಾಕ್ತಿದ್ದೀನಿ ಸ್ನಾನ ಮಾಡಬೇಕು ಅಂತ. ಫಸ್ಟ್ ಹೀಟ್ರಿಗೆ ಹಾಕ್ಬಿಟ್ರೆ ಅಕಸ್ಮಾತ್ ಕರೆಂಟ್ ಹೋಗ್ಬಿಟ್ರು ಮತ್ತು ಸ್ನಾನ ಮಾಡ್ಕೊಬೋದಲ್ವಾ ಅನ್ನೋ ಕಾರಣಕ್ಕೋಸ್ಕರ ಹೀಟ್ರಿಗೆ ಹಾಕ್ತಿದ್ದೀನಿ. ಇನ್ನು ಮಕ್ಕಳನ್ನೂ ಕೂಡ ಎಬ್ಬರಿಸಿ ಆಮೇಲೆ ಸ್ನಾನ ಮಾಡಿಸ್ದೆ ಅವ್ರಿಗೂ ಮಾಡಿ ಮಕ್ಕಳಿಗೆ ಸ್ನಾನ ಮಾಡಿಸಿದಾಯಿತು. ಸ್ವಲ್ಪ ಕೆಲವೊಂದು ಸಲ ಏನಾಗುತ್ತೆ, ಕರೆಂಟ್ ಏನಾದರೂ ಹೋಗ್ಬಿಟ್ರೆ ಲೇಟ್ ಆಗಿಬಿಡುತ್ತೆ ಅನ್ನೋ ಕಾರಣಕ್ಕೋಸ್ಕರನೇ ಮತ್ತು ಅದೆಲ್ಲ ಹೈಟಿಗೆ ಆಗ್ಬಿಟ್ಟು ಬಂದು ಮಕ್ಕಳು ಮಲ್ಕೊಂಡಿದ್ದಾರೋ ಅವ್ರನ್ನ ಕರ್ಕೊಂಡೋಗಿ ರೂಮಲ್ಲಿ ಮಲಗಿಸಿ. ಯಾಕೆ ಅಂದರೆ ಇನ್ನು ನೆಲ ಎಲ್ಲ ಒರೆಸ್ಬೇಕಲ್ವ. ನೆಲ ಎಲ್ಲ ಒರೆಸಿ ಕ್ಲೀನ್ ಮಾಡಬೇಕಲ್ವ. ಹಾಗಾಗಿ ಅವ್ರು ಮಂಚದ ಮೇಲೆ ಕರ್ಕೊಂಡೋಗಿ ಅವ್ರನ್ನ ಮಲಗಿಸ್ಬಿಟ್ರೆ ನೀಟಾಗಿ ಎಲ್ಲ ತೆಗೆದು ನೆಲ ಒರೆಸ್ಬೋದು ಅನ್ನೋ ಕಾರಣಕ್ಕೂ. ಇನ್ನು ಚಾಪೆ ಬೆಡ್ಶೀಟು ಅದೆಲ್ಲ ನೀಟಾಗಿ ಎತ್ತಿಟ್ಬಿಟ್ಟು ರೂಮಲ್ಲಿ ಅವ್ರು ನೀವು ನೋಡ್ತಿರ್ಬೋದು ಮಕ್ಕಳಲ್ಲಿ ಮಲಗಿದ್ದಾರೆ. ರೂಮಲ್ಲೆಲ್ಲ ಎತ್ತಿಟ್ಬಿಟ್ಟು ಅದನ್ನು ಕ್ಲೀನಾಗಿ ಎತ್ತಿಕ್ಕಿ ಆಮೇಲೆ ಬಂದು ಕಸವನ್ನು ಗುಡಿಸೋರಿ. ಬಾಗಿಲನ್ನು ತೊಳೆದಿದ್ದು. ಬಾಗಿಲು ನೆನ್ನೆ ನೈಟು ಸುಮಾರಾಗಿ ಮಳೆ ಬಂದಿತ್ತು. ಹಾಗಾಗಿ ಸ್ವಲ್ಪ ಗಲೀಜಾಗಿತ್ತು ಹೊರಗಡೆ ಎಲ್ಲ. ನಾನು ಅದನ್ನೆಲ್ಲ ಗುಡಿಸಿ ಬಾಗಿಲನ್ನ ತೊಳೆದು ರಂಗೋಲಿ ಕೂಡ ಹಾಕಿದೆ. ಮಾರ್ನಿಂಗ್ ಟೈಮ್ ನಾವು ಎದ್ದೇಳ್ತೀವಿ ಬೇಗ ಅಂತಂದರೆ ಸ್ವಲ್ಪ ಎದ್ದೇಳುವಾಗ ತುಂಬ ಕಷ್ಟ ಅನಿಸುತ್ತೆ ಮನಸ್ಸಿಗೆ. ಅಯ್ಯೋ ಇಷ್ಟು ಬೇಗ ಎದ್ದೇಳಬೇಕಾ ಅಂತ. ಬಟ್ ಎದ್ಬಿಟ್ಟು ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಅಂತೂ ಸಖತ್ತಾಗಿ ಮೈಂಡ್ ಫ್ರೆಶ್ ಆಗಿರುತ್ತೋ. ಇದು ನನ್ನ ಎಕ್ಸ್ಪೀರಿಯೆನ್ಸು. ಆದರೆ ಎದ್ದೇಳುವಾಗ ಸ್ವಲ್ಪ ಸೋಂಬೇರಿತನ ತೋರಿಸ್ತೀವಿ, ಆದರೆ ಎದ್ದಾದಮೇಲೆ ಮೈಂಡ್ ಮಾತ್ರ ತುಂಬ ಪಾಸಿಟಿವ್ ಆಗಿರುತ್ತೆ. ಇದು ನನ್ನ ಎಕ್ಸ್ಪೀರಿಯೆನ್ಸು. ಇನ್ನು ಎದ್ದು ಬಾಗಿಲೆಲ್ಲ ತೊಳಿತಿದ್ದೀನಿ. ನೀವು ನೋಡ್ತಿರ್ಬೋದು ಬಾಗಿಲು ಅಂದರೆ ನಿನ್ನೆ ಸಂಜೆ ಮಳೆ ಬಂದಿತ್ತಲ್ವ. ಮಳೆ ಬಂದಾಗ ಅಲ್ಲಿ ನಮ್ಮದು ಸುತ್ತುವ ಹೊಲ ಇರೋದ್ರಿಂದ, ತೋಟ ಇರೋದ್ರಿಂದ ಸಖತ್ ಗಲೀಜಾಗುತ್ತೆ. ಅಂದರೆ ಮಣ್ಣೆಲ್ಲ ಬಂದು ಸೇರಿಕೊಂಡಿರುತ್ತೆ. ಹಾಗಾಗಿ ಇದೆಲ್ಲ ನೀಟಾಗಿ ತೊಳೆದು ನಾನು ರಂಗೋಲಿ ಹಾಕ್ತಿದ್ದೀನಿ. ಇವತ್ತು ತುಂಬ ಸಿಂಪಲ್ಲಾಗಿರ್ತಕ್ಕಂಥ ರಂಗೋಲಿನ ಹಾಕ್ತಿದ್ದೀನಿ. ಯಾಕೆ ಅಂದರೆ ಟೈಮ್ ಆಗಿಬಿಡುತ್ತೆ ಮತ್ತು ಪೂಜೆ ಮಾಡೋದಕ್ಕೆ ಮತ್ತು ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಬೇಕು ಅಂತ ಇವತ್ತು ನಾನು ಸಿಂಪಲ್ಲಾಗೆ ಮಾಡ್ತಿದ್ದೀನಿ. ಒಂದೊಂದ್ಸರಿ ನಾನು ಬಿಫೋರ್ ಒನ್ ಡೇನೇ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡ್ಕೊತಿದ್ದೆ. ಬಟ್ ನೆನ್ನೆ ಸಂಡೇ ಆಗಿರೋದನ್ನ ನಾನ್ ವೆಜ್ ಮಾಡಿದ್ವಲ್ವ. ಹಾಗಾಗಿ ನಾವೇನು ಮಾಡಿದ್ವಿ, ಇವತ್ತು ನಮ್ಮ ಮನೆ ದೇವ್ರ ವಾರ ಸೋಮವಾರ. ಅದಕ್ಕೆ ನಾನು ಏನು ಮಾಡ್ತಿದ್ದೀನಿ ಅಂದರೆ ಎಲ್ಲ ತೆಗೆದು ಒಂದು ಕಡೆ ಕ್ಲೀನ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತಲ್ಲ ಅಂದ್ಬಿಟ್ಟು ಇವತ್ತೇ ಎಲ್ಲ ಮಾಡ್ತಾ ಇರೋದ್ರಿಂದ ಎಲ್ಲಿ ತನಕ ಮಾಡಿದೆ ಮತ್ತು ಎಷ್ಟು ಟೈಮ್ವರೆಗೂ ಮಾಡಿದೆ, ನಾನು ಕೆಲಸ ಮಾಡಿದೆ ಅನ್ನೋದು ಕಂಪ್ಲೀಟ್ ಲಾಗ್ ಈ ವಿಡಿಯೋದಲ್ಲಿರುತ್ತೆ. ನೀವು ಮಿಸ್ ಮಾಡಿದೆ ನೋಡಬೇಕು, ಆಯಿತಾ? ತುಂಬ ಅಂದರೆ ತುಂಬ ಸಿಂಪಲ್ಲಾಗಿ ಒಂದು 2 ನಿಮಿಷಕ್ಕೆ ಮುಗಿಸೋ ರಂಗೋಲಿನ ಹಾಕಿಬಿಟ್ಟು ನಾನು ಬಿಟ್ಬಿಟ್ಟೆ. ಇವತ್ತು ಪೌರ್ಣಮಿ ಆಗಿರೋದ್ರಿಂದ ಪೌರ್ಣಮಿ, ಅಮಾವಾಸ್ಯೆ, ಶುಕ್ರವಾರ, ಮಂಗಳವಾರ ಎಲ್ಲ ಲಕ್ಷ್ಮೀ ಸಂಕೇತದ ತಾವರೆ ಹೂವು ಡಿಸೈನ್ ಇರತಕ್ಕಂಥ ರಂಗೋಲಿನ ನಾನು ಹಾಕ್ತೀನಿ. ಆಲ್ಮೋಸ್ಟ್ ಅದು ಹೆಂಗಾದರೂ ಇಲ್ಲಿ 1 ಹೂವು ಇರಲಿ 2 ಹೂವು ಇರಲಿ ತಾವರೆ ಹೂವು ಅಂದರೆ ಇರ್ತಕ್ಕಂಥ ಒಂದು ರಂಗೋಲಿಯನ್ನು ಹಾಕಿದ್ರೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಹಾಗಾಗಿ ನಾನು ಏನು ಮಾಡ್ತಿದ್ದೀನಿ ಅಂದರೆ ಆ ತಾವರೆ ಹೂವು ರಂಗೋಲಿನ ಹಾಕಿದ್ದೀನಿ. ಇನ್ನು ಸಿಂಪಲ್ಲಾಗಿ ಒಂದು ಚಿಕ್ಕದಾಗಿ ಒಂದು ಬಾರ್ಡರನ್ನು ಬಿಟ್ಟಿದ್ದೀನಿ. ನೀವು ನೋಡ್ತಿರ್ಬೋದು. ಇದು ಕೂಡ ಕಲರ್ಸ್, ಇದಕ್ಕಿಂತ ಮುಂಚೆ ಕಲರ್ಸ್ ಇತ್ತು ನಮ್ಮ ಮನೇಲಿ, ಆದರೆ ಎಲ್ಲ ಖಾಲಿಯಾಗಿ ಗ್ರೀನ್ ಮಾತ್ರ ಉಳಿದಿದೆ. ಹಾಗಾಗಿ ಆ ಗ್ರೀನನ್ನು ಮಾತ್ರ ಬಳಸ್ಕೊಂಡು ನಾನು ರಂಗೋಲಿಯನ್ನು ಹಾಕ್ತಿರೋದು. ಇನ್ನು ಕೆಮ್ಮಣ್ಣು ಮತ್ತು ಕಲರ್ಸ್ ಎಲ್ಲನೂ ತರಬೇಕು. ನೆಕ್ಸ್ಟ್ ಟೈಮ್ ಹೋದಾಗ ಖಂಡಿತ ಅದನ್ನು ತರಬೇಕು. ಇನ್ನು ಮನೆ ಒಳಗಡೆಯಿಂದ ಹೊರಗಡೆ ವ್ಯೂ ಹೇಗಿದೆ ಅಂತ ಒಂದು ಸಿಂಪಲ್ಲಾಗಿ ಒಂದು
ಚಿಕ್ಕ ಕ್ಲಿಪ್ಪಿಂಗ್ಸನ್ನು ತೊಗೊಂಡಿದ್ದೀನಿ, ನೀವು ನೋಡ್ತಿರ್ಬೋದು. ಈ ಥರ ಕಾಣಿಸುತ್ತೆ. ಇನ್ನು ಹೊರಗಡೆ ಹೋಗಿ ಅಂದರೆ 6 ಗಂಟೆ ಕರೆಕ್ಟಾಗಿ ಆ ಟೈಮ್ಗೆ ಹೋಗಿ ನಾನು ಹಾಲನ್ನು ತೊಗೊಬಂದೆ. ಹಾಲು ಯಾಕೆ ಅಂದರೆ ಹೇಳ್ತೀನಿ ಮುಂದೆ. ಹಾಲು ಮತ್ತು ಹೂವು ಮತ್ತು ಬಾಳೆಹಣ್ಣು ಮತ್ತು ಕಳಶಕ್ಕೆ ಎಲೆ ಇಡಬೇಕಲ್ವ, ಅದಕ್ಕೆ ಮಾವಿನ ಎಲೆ ತೊಗೊಬಂದಿದ್ದೀನಿ. ಸೊ ಇಲ್ಲಿ ನಾವು ಯಾವಾಗೂ ಕೂಡ ಸಂಜೆ ಟೈಮೇ ಹಾಲು ತರೋದು. ಆದರೆ ಇವತ್ತು ಸಂಜೆನೂ ತಂದು ಬೆಳಗ್ಗೆನೂ ಯಾಕೆ ತಂದೆ ಅಂದರೆ ಹೇಳ್ತೀನಿ. ಅದಕ್ಕಿಂತ ಮುಂಚೆ ಹೂವು ಇದೆಯಾ ನಮ್ಮ ಗಿಡದಲ್ಲಿ ಅಂತ ಹೋಗ್ತಾಯಿದ್ದೀನಿ. ಆದರೆ ಹೂವು ಸಿಗಲೇ ಇಲ್ಲ, ಇನ್ನೂ ಅರಳಿರಲಿಲ್ಲ ಹೂವು, ಆಯಿತಾ. ಹಂಗಾಗಿ ಹೂವು ಅರಳಿಲ್ಲ ಅಂದ್ಬಿಟ್ಟು ನಾನು ನೋಡಿದೆ, ಮಲ್ಲಿಗೆ ಹೂವು ಒಂದೆರಡು ಇದ್ದರೆ ಸಿಕ್ಕಿದ್ರೆ ನೋಡ್ಬೋದು ಅಂತ ನೋಡಿದೆ. ಆದರೆ ಇನ್ನೂ ಹೂವು ಅರಳಿಲ್ಲ, ಹಾಗಾಗಿ ರಿಟರ್ನ್ ಬಂದ್ಬಿಟ್ಟೆ. ಹೂವು ತಲೆಗೆ ಇವತ್ತು ಪೌರ್ಣಮಿ ದಿನ ಮತ್ತು ಶುಕ್ರವಾರ, ಮಂಗಳವಾರ, ಅಮಾವಾಸ್ಯೆ ದಿನ 1 ಸ್ಪೂನ್ ತಲೆಗೆ ಸ್ನಾನ ಮಾಡ್ತೀವಲ್ವ, ಆವಾಗ ನೀರು ಅದಕ್ಕೆ ಮಿಕ್ಸ್ ಮಾಡಿ, ಅಂದರೆ ಯಾವ ನೀರಲ್ಲಿ ನಾವು ಸ್ನಾನ ಮಾಡ್ತೀವೋ ಆ ನೀರಿಗೆ 1 ಸ್ಪೂನ್ ಮಿಕ್ಸ್ ಮಾಡಿ ಸ್ನಾನ ಮಾಡೋದ್ರಿಂದ ನಮ್ಮ ಒಂದು ಕಷ್ಟಗಳು ತುಂಬ ಕಡಿಮೆ ಆಗುತ್ತೆ ಅನ್ನೋ ನಂಬಿಕೆ. ಹಾಗಾಗಿ ಮಾಡ್ತಾಯಿದ್ದೀವಿ. ನೆಕ್ಸ್ಟ್ ಬಂದು ಪೌರ್ಣಮಿ, ಅಮಾವಾಸ್ಯೆಗೆ ಮತ್ತು ಶುಕ್ರವಾರ, ಮಂಗಳವಾರಗೆ ನೆಲ ಒರೆಸ್ಬೇಕಾದ್ರೆ ಮತ್ತು ಕಲ್ಲುಪ್ಪು ಮತ್ತು ಅರಶಿನವನ್ನು ಹಾಕಿ ಒರೆಸ್ತೀನಿ. ಪ್ರತಿ ಸರಿನೂ ಒರೆಸ್ತೀನಿ, ಇವತ್ತೇ ಅಂತಲ್ಲ, ವಾರದಲ್ಲಿ 2 ಸಲ ಮತ್ತು ಅಮಾವಾಸ್ಯೆಗೆ ಪೌರ್ಣಮಿಗೆ ಒರೆಸ್ತೀನಿ. ಇನ್ನು ಸ್ನಾನ ಎಲ್ಲ ಆಯಿತು. ಇದೆಲ್ಲ ಆಗೋಷ್ಟರಲ್ಲಿ ಆಲ್ಮೋಸ್ಟ್ 8 ಗಂಟೆ 8:15 ಆಗೋಗ್ಬಿಟ್ಟಿತ್ತು. ಇನ್ನು ದೇವ್ರ ಮನೆ ಕ್ಲೀನ್ ಮಾಡಬೇಕು ಅಂತ ಹೇಳಿದ್ನಲ್ಲ, ಡೀಪ್ ಕ್ಲೀನಿಂಗ್, ಅದಕ್ಕೆ ಎಲ್ಲವನ್ನು ನೀಟಾಗಿ ತೆಗಿತಿದ್ದೀನಿ. ಈಗಂದರೆ ಇತ್ತೀಚೆಗೆ 15 ದಿನದಿಂದ 1 ದಿನ ಮಿಸ್ ಮಾಡದೆ ಪೂಜೆ ಮಾಡ್ತಿದ್ದೀನಿ. ಹಾಗಾಗಿ ನನಗೆ ಅನ್ನಿಸಿದೆ ಒಂದು ಪಾಸಿಟಿವಿಟಿ ಏನೇನು ಆಗ್ತಿದೆ ಅಂದರೆ, ಮೊದಲು ಪೂಜೆ ಮಾಡೋದಕ್ಕಿಂತ ಮುಂಚೆ ಮತ್ತು ಇವಾಗ ಡಿಫ್ರೆನ್ಸಿಯೇಷನ್ ಇದೆಯಲ್ಲ, ಅದೆಲ್ಲ ಇವಾಗ ನನಗೆ ಗೊತ್ತಾಗ್ತಿದೆ. ಇನ್ನು ದೇವ್ರ ಮನೆಯಲ್ಲಿರ್ತಕ್ಕಂಥ ಎಲ್ಲ ಒಂದು ಪೂಜೆ ಸಾಮಗ್ರಿಗಳನ್ನು ತಗೊಂಡು, ಪಾತ್ರೆಗಳನ್ನು ತೊಗೊಂಡು ನೀಟಾಗಿ ಉಜ್ಜಿಡ್ತಿದ್ದೀನಿ. ನಾನಿಲ್ಲಿಕ್ಕೆ ಹುಣಸೆಹಣ್ಣು ಮತ್ತು ಸಬೀನಾ ಮತ್ತು ಒಂದು ವಿಮ್ ಜೆಲ್ಲು ಇಷ್ಟನ್ನು ಬಳಸ್ಕೊಂಡು ನಾನು ಉಜ್ತೀನಿ. ಇನ್ನು ಸಪ್ರೇಟಾಗಿ ಅದಕ್ಕೆ ಆಗಿರ್ತಕ್ಕಂಥ ಒಂದು ನಾರನ್ನು ಕೂಡ ಇಡ್ತೀನಿ. ಪ್ರತಿ ಸರಿನೂ ಈ ದೇವ್ರ ಮನೆ ಪೂಜೆ ಸಾಮಗ್ರಿಗಳೇನಿದೆಯೋ ಅದನ್ನು ಬೆಳಗೋದಕ್ಕೆ ಒಂದು ಸಪ್ರೇಟ್ ನಾರು ಇರುತ್ತೆ, ಅದರಲ್ಲೇ ನಾನು ಬೆಳಗೋದು. ಇನ್ನು ನಾನು ಪ್ರತಿ ಸರಿ ಅಂದ್ಕೊತೀನಿ ದೇವ್ರ ಮನೇಲಿರ್ತಕ್ಕಂಥನ್ನೆಲ್ಲ ಕಡಿಮೆ ಮಾಡಬೇಕು ಅಂತ. ಎಷ್ಟು ಅಂದ್ಕೊಂಡ್ರೂ ಅದು ಇನ್ನೂ ಜಾಸ್ತಿ ಆಗ್ತಾನೆ ಇದೆಯೋ ಹೊರತು ಕಡಿಮೆ ಅಂತೂ ಆಗಲಿಲ್ಲ. ಯಾಕಂದರೆ ಇದನ್ನು ಬೆಳಗ್ಗೆ ಕ್ಲೀನ್ ಮಾಡೋ ಅಷ್ಟರಲ್ಲೇ ಆಲ್ಮೋಸ್ಟ್ ಅಲ್ಲಿ ದೇವ್ರ ಮನೆ ಕ್ಲೀನ್ ಮಾಡೋದಕ್ಕೆ ಮಿನಿಮಮ್ 1.5 ಅವರ್ ಅಂತೂ ಬೇಕೇ ಬೇಕು, ಎಕ್ಸ್ಪೆಷಲಿ ನನಗೆ. ಇನ್ನು ಕೆಲವೊಬ್ಬರೆಲ್ಲ ತುಂಬ ದೇವ್ರ ಮನೆಯಲ್ಲಿ ತುಂಬ ಇಟ್ಟಿರ್ತಾರೆ, ಬಟ್ ಅವ್ರಿಗೆಲ್ಲ ಎಷ್ಟು ಟೈಮ್ ಹಿಡಿಯುತ್ತೋ ನನಗಂತೂ ಗೊತ್ತಿಲ್ಲ. ಬಟ್ ನನಗೆ 1.5 ಅವರ್ ಮ್ಯಾಕ್ಸಿಮಮ್ ಬೇಕೇ ಬೇಕಾಯಿತು. ಇನ್ನು ಎಲ್ಲ ತೊಳೆದಿದ್ದಾಯಿತು ಮತ್ತು ಒರೆಸಿದ್ದು ಆಯಿತು ಮತ್ತು ಅರಶಿನ ಕುಂಕುಮ ಎಲ್ಲ ಇಟ್ಟು. ಸೊ ಇದನ್ನೆಲ್ಲ ಏನು ವಿಡಿಯೋಸ್ ಮಾಡ್ಕೊಳ್ಳಿಲ್ಲ, ಯಾಕಂದರೆ ತುಂಬ ಲೇಟ್ ಆಗಿಬಿಡುತ್ತೆ, ಲೆಂತ್ ಆಗಿಬಿಡುತ್ತೆ, ಎಲ್ಲರೂ ಮಾಮೂಲಿಯಾಗಿ ಮಾಡ್ತಾರಲ್ವ ಅಂತ ಅಂದ್ಬಿಟ್ಟು ಎಲ್ಲ ಒಂದು ದೇವ್ರ ಮನೆ ಫೋಟೋ ಎಲ್ಲ ಒರೆಸಿ ನಾನೇನು ಮಾಡಿದೆ, ಅರಶಿನ ಕುಂಕುಮ ಎಲ್ಲ ಇಟ್ಟಿದ್ದೆ. ಇಲ್ಲಿ ಹೂವು ನಮ್ಗೆ ಇವತ್ತು ಸ್ವಲ್ಪ ಕಡಿಮೆ ಇತ್ತು, ಯಾಕಂದರೆ ಅಲ್ಲಿ ತೊಗೊಂಡಿದ್ದು 2 ಮೊಳನೇ ಮತ್ತು ಒಂದು ಸ್ವಲ್ಪ ಶಾಮಂತಿ ಹೂವು ಇತ್ತು, ಅದನ್ನು ಬಳಸ್ಕೊಂಡು ಇವತ್ತು ಪೂಜೆ ಮಾಡಿರೋದು. ಇವತ್ತು ಹೋದರೆ ಮಾರ್ಕೆಟ್ಗೆ ಹೋದರೆ ನಾಳೆ ಮಂಗಳವಾರದಿಂದ ಸ್ವಲ್ಪ ಕಟ್ಟಿ ಮತ್ತು ಚೆನ್ನಾಗಿ ಅಲಂಕಾರ ಮಾಡ್ಬೋದು ಅಂತ ಅಂದ್ಕೊಂಡು ಈ ಸಿಂಪಲ್ಲಾಗಿ ಇವತ್ತು ಪೂಜೆಯನ್ನು ಮುಗಿಸ್ಕೊಂಡೆ. ಇನ್ನು ಇವತ್ತು ಬುದ್ಧ ಪೂರ್ಣಿಮೆ ಆಗಿರೋದ್ರಿಂದ ಆ ಪೂಜೆಯನ್ನು ಮಾಡಿದ್ರೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಹಾಗಾಗಿ ಇವತ್ತು ನಾನು ಬೇಗ ಎದ್ದು ಪೂಜೆಯನ್ನು ಮಾಡ್ತಿರೋದು, ಆಯಿತಾ. ಸೊ ನಿಮ್ಮಲ್ಲೂ ಅಷ್ಟೇ ನಂತರ ಇರ್ತಾರೆ ಅಂದರೆ ಲೈಕ್ ಬೆಳಗ್ಗೆ ಬೇಗ ಎದ್ದೊಳಕ್ಕೆ ಅಭ್ಯಾಸ ಇಲ್ದಿರೋ ಇರ್ತಾರಲ್ವ, ಸೊ ಅವರು ಬೇಗ ಎದ್ದು ಅಭ್ಯಾಸ ಮಾಡಿಕೊಂಡ್ರೆ ನಿಜ ಹೇಳ್ತೀನಿ ತುಂಬ ಪಾಸಿಟಿವ್ ಮೈಂಡ್ ಅಂತೂ ನಮಗೆ ಬಂದೇ ಬರುತ್ತೆ. ನಾನು ಈಗೀಗ ಅಂದರೆ ಮೊದಲ ಸ್ಕೂಲ್ ರಜೆ ಇದ್ದರೆ 8 ಗಂಟೆ 8:30 ಆ ಟೈಮಲ್ಲಿ ಎದ್ದೇಳ್ತಿದ್ದೆ. ಬಟ್ ಈಗ ಸ್ವಲ್ಪ ಅಂದರೆ ಲೈಕ್ ಸ್ಕೂಲ್ ರಜೆ ಇದ್ರೂ ಪರವಾಗಿಲ್ಲ ಅಂದ್ಬಿಟ್ಟು ಆಲ್ಮೋಸ್ಟ್ ಒಂದು 6:30 6:15 ಈ ಟೈಮಿಂಗ್ಸಲ್ಲಿ ಎದ್ದೇಳ್ತಾ ಇದ್ದೀನಿ. ಯಾಕೆ ಅಂದರೆ ನಾವು ಯಾವಾಗ ಲೇಟಾಗಿ ಎದ್ದೇಳ್ತೀವೋ ಅವತ್ತು ನೀವು ಅಬ್ಸರ್ವ್ ಮಾಡಿ ಎಷ್ಟು ಮೈಂಡು ಒಂಥರ ಬದ್ಧಕ, ನಮಗೇ ಒಂಥರ ಸೋಂಬೇರಿತನ ಇರುತ್ತೆ. ಆದರೆ ಬೇಗ ಇದ್ದರೆ ನಮ್ಮ ಮೈಂಡ್ ಆ ಥರ ಇರಲ್ಲ. ನೀವು ಅಬ್ಸರ್ವ್ ಮಾಡಿದ್ದೀರಾ? ಸೊ ಅಬ್ಸರ್ವ್ ಮಾಡಿದರೆ ಕಾಮೆಂಟ್ ಮಾಡಿ ತಿಳಿಸಿ. ಇನ್ನು ದೀಪಕ್ಕೆ ಬತ್ತಿಯೆಲ್ಲ ಹಾಕಿ ಇಟ್ಟಿದ್ದಾಯಿತು ಮತ್ತು ಕಳಶ ರೆಡಿ ಮಾಡಿ ಇಟ್ಟಿದ್ದಾಯಿತು. ಮತ್ತು ನನ್ನ ಮಗಳಿಲ್ಲೇನಿ ಬಾಗಿಲಿಗೆ ಮತ್ತು ದೇವ್ರ ಮನೆಗೆ ಅರಶಿನ ಕುಂಕುಮ ಎಲ್ಲ ಇಟ್ಟಿದ್ಲು. ಆದರೆ ರಂಗೋಲಿ ಮಾತ್ರ ಅವಳು ಕೈಲಿ ಬಿಡಿಸಲ್ಲ, ಯಾಕಂದರೆ ಜಾಸ್ತಿ ರಂಗೋಲಿ ಪುಡಿ ಬಿಟ್ಬಿಡ್ತಾಳೆ. ಹಾಗಾಗಿ ರಂಗೋಲಿ ಪುಡಿಯನ್ನು ನಾನೇ ತೊಗೊಂಡು ರಂಗೋಲಿ ಸಿಂಪಲ್ಲಾಗಿ ರಂಗೋಲಿಯನ್ನು ಹಾಕ್ತಿದ್ದೀನಿ. ಯಾಕೆ ಅಂದರೆ ಹೊಸ್ಲ ಮೇಲೆ ಎಷ್ಟೇ ಜಾಸ್ತಿ ರಂಗೋಲಿ ಹಾಕಿದ್ರೂ ಸ್ವಲ್ಪ ಸೀರೆ ತಗಲಿದ್ರೆ ಆ ರಂಗೋಲಿ ಪುಡಿ ಎಲ್ಲ ಮನೆಯೊಳಗಡೆ ಹಾಗೆ ಬಂದುಬಿಡುತ್ತೆ. ಮತ್ತು ಅದನ್ನು ರಂಗೋಲಿ ಹೋಗ್ಬಿಟ್ರೆ ಒಂಥರ ನೋಡೋದಕ್ಕೆ ಇಷ್ಟ ಆಗೋದಿಲ್ಲ ನನಗೆ. ಅದಕ್ಕೆ ತುಂಬ ಸಿಂಪಲ್ಲಾಗಿ ಬಾಗಿಲು ಮುಂದೆ ಹಾಕ್ತೀನಿ ನಾನು. ಯಾಕೆ ಅಂದರೆ ಅದನ್ನೇ ಹೇಳಿದ್ನಲ್ವ ರೀಸನು, ತುಳ್ಕೊಂಡು ಬಂದರೆ ನೋಡೋದಕ್ಕೆ ಇಷ್ಟ ಆಗೋದಿಲ್ಲ ನನಗೆ. ಹಾಗಾಗಿ ನಾನು ತುಂಬ ಸಿಂಪಲ್ಲಾಗಿ ರಂಗೋಲಿಯನ್ನು ಹಾಕ್ತಿದ್ದೀನಿ.
ಇಲ್ಲಿ ತುಳಸಿ ಒಣಗೋಗಿತ್ತು, ಮತ್ತು ತುಳಸಿಯನ್ನು ತಂದು ಇಟ್ಟಿದ್ದಾರೆ, ಮತ್ತು ಆಲೂವೆರಾ ಮತ್ತು ವೀಳ್ಯದೆಲೆ ಎಲೆ ಗಿಡ, ಹಳೆ ಮನೆ ಹತ್ರ ವೀಳ್ಯದೆಲೆ ಎಲೆ ಗಿಡ ಇತ್ತು, ಅದನ್ನು ಸಹ ತಗೊಬಂದಿಟ್ಟಿದ್ದೀವಿ. ಸ್ವಲ್ಪ ಚಿಗುರ ಐತೆ, ಅದನ್ನು ಚಿಗುರಿದೆ. ಹಾಗಾಗಿ ಈ 3 ಗಿಡನೂ ಇಟ್ಟು, ಅಂದರೆ ಈಶಾನ್ಯ ಮೂಲೆಯಲ್ಲಿ ಇಟ್ಟರೆ ತುಂಬ ಒಳ್ಳೆಯದು ಅಂತ ಹೇಳ್ತಾರಲ್ವ, ಹಾಗಾಗಿ ಇಲ್ಲಿ ಇಟ್ಟು ನಾವು ಪೂಜೆಯನ್ನು ಮಾಡ್ತಿದ್ದೀವಿ. ಈಗ ಚಿಗುರಿರೋದ್ರಿಂದ ನೋಡೋದಕ್ಕೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಇನ್ನು ಆಲ್ಮೋಸ್ಟ್ ಅಲ್ಲೂ ಎಲ್ಲ ಕಡೆಯೂ ರಂಗೋಲಿ ಆಯಿತು. ಹಾಕಿದ್ದಾದಮೇಲೆ ಅಷ್ಟರಲ್ಲಿ ನನ್ನ ಮಗಳು ದೇವ್ರ ಮನೆ ಬಾಗಿಲು ಕೂಡ ಅರಶಿನ ಕುಂಕುಮ ಎಲ್ಲ ಇಟ್ಟಿದ್ಲು. ಇನ್ನು ಇಲ್ಲಿ ಸಿಂಪಲಾಗಿ ಹಾಕ್ಕೊಂಬಿಡೋಣ ರಂಗೋಲಿ ಅಂತ, ತುಂಬ ಜಾಸ್ತಿ ಓವರ್ ಡಿಸೈನ್ ಏನೂ ಹಾಕಿಲ್ಲ, ತುಂಬ ಸಿಂಪಲ್ಲಾಗಿ ಇಲ್ಲೂ ಕೂಡ ಹೊಸ್ಲಿಗೆ ರಂಗೋಲಿಯನ್ನು ಹಾಕ್ಕೊಂಡೆ. ಇದನ್ನೆಲ್ಲ ಹಾಕ್ಕೊಂಡಿದ್ದಾದಮೇಲೆ ಮತ್ತು ಮಾಮೂಲಿಯಾಗಿ ಏನಿದೆಯಲ್ಲ ಹೂವು ಎಲ್ಲ ಅಲಂಕಾರ ಮಾಡಿದ್ವಿ ಫಸ್ಟೇ. ಇನ್ನು ಕೊನೆ ಹಂತ ಈ ರಂಗೋಲಿ ಹಾಕ್ಬಿಟ್ರೆ ಆಗುತ್ತೆ ಅಂತ ಕೊನೆಯದಾಗಿ ಮಾಡಿಬಿಟ್ಟು ಮತ್ತು ಪೂಜೆ ಎಲ್ಲ ಮಾಡಿ ಟಿಫನ್ ಮಾಡಿ, ಆಲ್ಮೋಸ್ಟ್ ಟಿಫನ್ ಮಾಡಿರೋದೆಲ್ಲ ಏನೂ ಲಾಗ್ ಮಾಡ್ಕೊಂಡಿಲ್ಲ ನಾನು. ಜಸ್ಟ್ ಇಲ್ಲಿ 10:30 10:40 ಆ ಟೈಮಿಂಗ್ಸಲ್ಲಿ ಮಾತ್ರ ಏನೇನೆಲ್ಲ ಕೆಲಸ ಮಾಡಿದೆ ಅನ್ನೋದನ್ನು ಲಾಗ್ ಮಾಡ್ತಿರೋದು ಅಷ್ಟೇ. ಇನ್ನೂ ಹೇಳ್ತಿರ್ತಾರೆ ನೀವು ಮನೇಲಿರ್ತೀರಾ ವೇಸ್ಟಾಗಿ ಏನು ಮಾಡ್ತಿರ್ತೀರಾ ಅಂತ, ಬಟ್ ಮನೆಯಲ್ಲಿದ್ದವರು ಬೆಳಿಗ್ಗಿನ ಸಂಜೆ ತನಕ ಏನೆಲ್ಲ ಕೆಲಸ ಮಾಡ್ತಾರೆ ಅಂತ ನೋಡ್ತಾರಲ್ವ, ಆವಾಗಲೇ ಗೊತ್ತಾಗೋದು ಮನೇಲಿ ಇಷ್ಟು ಕೆಲಸ ಇರುತ್ತೆ ಅಂತ. ತುಂಬ ಅಂದರೆ ತುಂಬ ಕೆಲಸ ಇರುತ್ತೆ. ಜೊತೆಗೆ ಮಾಡಿದ್ದೀವಿ ಅನ್ನೋ ಕೆಲಸ ನಮಗೆ ಗೊತ್ತಾಗಲ್ಲ, ಅಷ್ಟು ಕೆಲಸ ಇರುತ್ತೆ. ಪ್ರತಿದಿನ ರಿಪೀಟೆಡ್ಗೆ ಅದೇ ಕೆಲಸ ಆಗಿರೋದ್ರಿಂದ ಏನು ಕೆಲಸ ಮಾಡಿದ್ದಾರೆ ಅಂತ ನೋಡಿದವ್ರಿಗಂತೂ ಕಾಮನಾಗಿ ಅನಿಸುತ್ತೆ. ಸೊ ಇನ್ನೊಂದು ಸಿಂಪಲ್ಲಾಗಿ ಹೊಸ್ಲ ಹತ್ರ ರಂಗೋಲಿ ಹಾಕಿದ್ದಾಯಿತು. ಇನ್ನು ದೇವ್ರ ಮನೆಗೆ ಹೋಗಿ ಬತ್ತಿಯೆಲ್ಲ ಆಡಿ ಹಚ್ಚಿದ್ನಲ್ಲ, ಅದಕ್ಕೆ ದೀಪವನ್ನು ಹಚ್ತಿದ್ದೀವಿ ನಾನು ಮತ್ತು ನನ್ನ ಮಗಳು. ದೀಪ ಎಲ್ಲ ಹಚ್ಚಿದಾದ್ಮೇಲೆ ಪ್ರತಿದಿನ, ಅಂದರೆ ಇತ್ತೀಚೆಗೆ ಒಂದು ರೂಢಿ ಮಾಡ್ಕೊಂಡಿದ್ದೀವಿ, ಪ್ರತಿದಿನ ಹನುಮಾನ್ ಚಾಲಿಸ ಸ್ತೋತ್ರವನ್ನು ಹೇಳೋದು ಇತ್ತೀಚೆಗೆ ರೂಢಿ ಮಾಡ್ಕೊಂಡಿದ್ದೀವಿ. ಅದು ಹೇಗೆ ರೂಢಿ ಆಯಿತೋ ಗೊತ್ತಿಲ್ಲ, ಬಟ್ ರೂಢಿ ಆಯಿತು. ಬಟ್ ಹೇಳ್ಕೊಂಡಾಗಿಂದ ನನಗಂತೂ ನನ್ನ ಲೈಫಲ್ಲಿ ತುಂಬ ಅಂದರೆ ತುಂಬ ಚೇಂಜಸ್ ಆಗ್ತಿದೆ. ಬಟ್ ಇನ್ನೂ ಚೇಂಜಸ್ ಆಗುತ್ತೆ. ಇನ್ನು ಮುಂದಿನ ವಿಡಿಯೋಸಲ್ಲಿ ನಾನು ಹನುಮಾನ್ ಚಾಲಿಸ ಸಂಕಲ್ಪವನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಮಾಡ್ಕೊಂಡಿದ್ದಾದ್ಮೇಲೆ ಹೇಗೆಲ್ಲ ಆಯಿತು ಏನು ಮತ್ತು ಹೆಂಗಿದು ನನ್ನ ಎಕ್ಸ್ಪೀರಿಯೆನ್ಸ್ ಅನ್ನೋದು ಚಿಕ್ಕ ಡೈಲಿ ಲಾಗ್ ಮುಖಾಂತರ ನಾನು ನಾಳೆಯಿಂದ ಶೇರ್ ಮಾಡ್ಕೊತೀನಿ. ಮತ್ತು ಏನೇ ಒಂದು ಮಾಡಬೇಕಾದ್ರೂ ನಾವು ಫುಲ್ ಇನ್ಫಾರ್ಮೇಷನ್ ತಿಳ್ಕೊಂಡು ಮಾಡಬೇಕಲ್ವ, ಇದು ನನ್ನ ಅಭ್ಯಾಸ. ಹಾಗಾಗಿ ನಾನೇನು ಮಾಡ್ತಿದ್ದೀನಿ ಅಂದರೆ ಎಲ್ಲ ಒಂದು ಇನ್ಫಾರ್ಮೇಷನನ್ನು ಕಲೆಕ್ಟ್ ಮಾಡಿದ್ರೆ ನೀಟಾಗಿ ಮಾಡಬೇಕು, ಅಂದರೆ ಕರೆಕ್ಟಾಗಿ ಮಾಡಬೇಕು, ಇಲ್ಲ ಮಾಡಬಾರ್ದು ಅನ್ನೋ ಥರ ಅಂದ್ಕೊಂಡು ನಾನೇನು ಮಾಡ್ತಿದ್ದೀನಿ ಅಂದರೆ ಹನುಮಾನ್ ಚಾಲಿಸ ಸಂಕಲ್ಪವನ್ನು ಮಾಡ್ತಿದ್ದೀನಿ. ಇನ್ನು ಏನೇನೆಲ್ಲ ಮಾಡಬೇಕು ಹನುಮಾನ್ ಚಾಲಿಸ ಸಂಕಲ್ಪಕ್ಕೆ ಮತ್ತು ಏನು ತರಬೇಕು ಅನ್ನೋ ಅಂತ ನಾನು ನೆಕ್ಸ್ಟ್ ವಿಡಿಯೋಗಳಲ್ಲಿ ನಿಮ್ಮ ಹತ್ರ ಶೇರ್ ಮಾಡ್ಕೊತ ಹೋಗ್ತೀನಿ. ನಾನು ಹೇಳಿದ್ನಲ್ಲ, ಇನ್ಮೇಲೆ ಆಲ್ಮೋಸ್ಟ್ ದಿನಕ್ಕೆ ಅಟ್ಲೀಸ್ಟ್ 1 ವಿಡಿಯೋ ಆದ್ರೂ ಪೋಸ್ಟ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ, ಅಪ್ಲೋಡ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಯಾಕಂದರೆ ಇತ್ತೀಚೆಗೆ ಇಷ್ಟು ದಿನ ತುಂಬ ಪ್ರಾಬ್ಲಮ್ಸ್ ಇತ್ತು. ವಿಡಿಯೋ ಹೇಗೆ ಮಾಡಬೇಕು ಅಂತಲೇ ಗೊತ್ತಾಗಲಿಲ್ಲ, ವಿಡಿಯೋ ಮಾಡೋದಕ್ಕೆ ಟೈಮ್ ಸಿಗ್ತಿರಲಿಲ್ಲ, ಟೈಮ್ ಸಿಕ್ಕಾಗ ಫೋನಲ್ಲಿ ಏನೋ ಪ್ರಾಬ್ಲಮ್ಮು ಈ ಥರ ಆಗ್ತಿತ್ತು. ಬಟ್ ಇನ್ಮೇಲೆ ಆಗೋದಕ್ಕೆ ಚಾನ್ಸೇ ಇಲ್ಲ. ನಿಮ್ಗೆ ಯಾವುದೋ ಒಂದು ರೂಪದಲ್ಲಿ ಯಾವುದೋ ಒಂದು ವಿಡಿಯೋ ನಿಮಗೆ ಅದು ಆ ವಿಡಿಯೋದಿಂದ ಏನಾದರೂ ಇನ್ಫಾರ್ಮೇಷನ್ ಸಿಗಬೇಕು, ಆ ಥರ ವಿಡಿಯೋಗಳನ್ನು ಖಂಡಿತ ಮಾಡ್ತೀನಿ. ಸೊ ಇವತ್ತೆಲ್ಲರಿಗೂ ಸಹ ದೇವರು ಒಳ್ಳೇದು ಮಾಡಲಿ ಮತ್ತು ಅಂತ ಕೇಳ್ಕೊತ, ಮತ್ತು ಯಾರು ಮನೆ ಕಟ್ತಾ ಇದ್ರಲ್ವ ಅವರೆಲ್ಲನೂ ಸಹ ಪ್ರತಿ ಪೌರ್ಣಮಿಗೆ ಅಮಾವಾಸ್ಯೆಗೆ ಚಾಚು ತಪ್ಪದೆ ಮನೆಯಲ್ಲಿ ಪೂಜೆ ಮಾಡಿ. ಸೊ ಅದರಿಂದ ತುಂಬ ಒಳ್ಳೊಳ್ಳೆ ನಮಗೆ ಕೆಲಸಗಳು ಆಗುತ್ತೆ ಜೀವನದಲ್ಲಿ ಅಂತ ಹೇಳ್ತೀನಿ. ಯಾಕಂದರೆ ಇದು ಸುಮ್ಮನೆ ನಾನು ಹೇಳಿಬಿಟ್ಟು ನಾನು ಮಾಡದೇ ಇರೋದಲ್ಲ, ಸೊ ಮಾಡ್ತಿರೋದ್ರಿಂದ ನಿಮ್ಗೆ ಹೇಳ್ತಾ ಇದ್ದೀನಿ ಅಷ್ಟೇ. ಅಂದರೆ ಹೊಸ್ಲಿಗೆ 3 ದಿನಕ್ಕೊಂದ್ಸರಿ 2 ದಿನಕ್ಕೊಂದ್ಸರಿ ತಪ್ಪದೆ ಅರಶಿನ ಕುಂಕುಮ ಇಟ್ಟು ರಂಗೋಲಿಯನ್ನು ಹಾಕಬೇಕು. ಇದು ಸಹ ಮನೆಗೆ ಯಾರಾದ್ರು ಬರ್ತಾರಲ್ವ ಅವ್ರಿಗೂ ಸಹ ನೋಡಿದ ತಕ್ಷಣ ಒಂಥರ ಖುಷಿ ಆಗುತ್ತೆ. ಆ ಒಂದು ಪಾಸಿಟಿವಿಟಿ ನಮ್ಮಲ್ಲೂ ಕೂಡ ಇರುತ್ತೆ. ಹೊಸ್ಲನ್ನು ಆಗಲೇ ಖಾಲಿಯಾಗಿ ಬಿಟ್ಟರೆ ಅದು ತುಂಬ ಲಕ್ಷಣ ಅಲ್ಲ. ಸೊ ಹಾಗಾಗಿ ನಾನು ಏನು ಮಾಡ್ತಿದ್ದೀನಿ ಅಂದರೆ ಇಲ್ಲೆಲ್ಲ ಪೂಜೆ ಎಲ್ಲ ಆಯಿತು, ಎಲ್ಲ ಆಯಿತು. ಫೈನಲಿ 10:30ಗೆ ನಾವು ಪೂಜೆ ಮಾಡಿದ್ವಿ. ಯಾಕಂದರೆ ದೇವ್ರ ಮನೆ ಕ್ಲೀನ್ ಮಾಡೋ ಅಷ್ಟರಲ್ಲಿ ಟೈಮ್ ಆಗಿಬಿತ್ತಲ್ವ, ಹಾಗಾಗಿ 10:30 ಅಷ್ಟರಲ್ಲಿ ಪೂಜೆ ಮಾಡಿ ಮುಗಿಸಿದ್ವಿ. ಪ್ರತಿ ಸರಿ ಪೂಜೆ ಮಾಡಿದಾಗ ನನ್ನ ಮಗಳು ನನ್ನ ಜೊತೆಯಲ್ಲಿರ್ತಾಳೆ. ಯಾಕೆ ಅಂದರೆ ಅವಳಿಗೂ ಸಹ ಗೊತ್ತಾಗಲಿ ಪೂಜೆ ಹೇಗೆ ಮಾಡೋದು, ಮತ್ತು ಕೆಲವೊಂದೆಲ್ಲ ಕಲೀಲಿ ಅನ್ನೋ ಕಾರಣಕ್ಕೋಸ್ಕರ ನನ್ನ ಜೊತೆ ಎಲ್ಲ ಇಟ್ಕೊಂಡಿರ್ತೀನಿ. ಇನ್ನು ಫೈನಲಿಗೆ ಪೂಜೆ ಎಲ್ಲ ಮಾಡಿದಾದ್ಮೇಲೆ ನೀವು ನೋಡ್ತಿರ್ಬೋದು, ಪ್ರತಿದಿನ ನಮ್ಮ ಮನೆಯಲ್ಲಿ ಪ್ರತಿದಿನ ಅಂದರೆ ಯಾವಾಗೆಲ್ಲ ಅರಶಿನ ಕುಂಕುಮ ಇಡ್ತೀವೋ ಬಾಗಿಲಿಗೆ ಹೊಸ್ಲಿಗೆ ಅವಾಗೆಲ್ಲ ನನ್ನ ಮಗಳೇ ಇಡೋದು. ನನಗಿಂತೂ ನನ್ನ ಮಗಳೇ ಚೆನ್ನಾಗಿರ್ತಾಳೆ ಅನ್ನೋ ಒಂದು ಫೀಲಿಂಗ್ ನನಗಂತೂ. ತುಂಬ ಚೆನ್ನಾಗಿರ್ತಾಳೆ ಅರಶಿನ ಕುಂಕುಮ ಮಾತ್ರ. ಫೈನಲಿ ಪೂಜೆ ಆದಮೇಲೆ ಹೇಗಿತ್ತು ಅನ್ನೋದನ್ನು ನಾನು ಈ ಒಂದು ಕ್ಲಿಪ್ಪಿಂಗ್ಸಲ್ಲಿ ನಿಮಗೆ ತೋರಿಸ್ತಿದ್ದೀನಿ, ಆಯಿತಾ. ಸೊ ನೋಡ್ಬೋದು ಈ ಥರ ಇದೆ ಫೈನಲ್ಲಾಗಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಎಲ್ರಿಗೂ ಒಳ್ಳೆಯದಾಗಲಿ.